ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ನಾಯಕರ ವಿರುದ್ಧ ಕಮಲ ನಾಯಕರು ಕಾನೂನಿನ ಅಸ್ತ್ರ ಬೀಸಿದ್ದಾರೆ. ವೀಕೆಂಡ್ ಕರ್ಫ್ಯೂ ಉಲ್ಲಂಘಿಸಿ ಪಾದಯಾತ್ರೆ ಮಾಡಿದ ಹಿನ್ನೆಲೆಯಲ್ಲಿ ಡಿಕೆಶಿ, ಸಿದ್ದರಾಮಯ್ಯ ಸೇರಿ 30 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕನಕಪುರ ಸಾತನೂರು ಪೊಲೀಸ್ ಠಾಣೆಯಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಬೊಮ್ಮಾಯಿ, ಸಾರ್ವಜನಿಕರು ಜನಪ್ರತಿನಿಧಿಗಳು ಅನ್ನೋ ತಾರತಮ್ಯವಿಲ್ಲ, ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿದ ಡಿಕೆಶಿ, ರಾಜ್ಯ ಸರ್ಕಾರ ನನ್ನ ಮೇಲೆ ಹಾಗೂ ಪಕ್ಷದ ಮೇಲೆ ದೊಡ್ಡ ಸಂಚು ರೂಪಿಸಿದೆ. ಹೇಗಾದ್ರೂ ಮಾಡಿ ಈ ಪಾದಯಾತ್ರೆ ನಿಲ್ಲಿಸುವ ಸಂಚನ ಮಾಡ್ತಾ ಇದೆ. ನನ್ನನ್ನ ಭೇಟಿ ಮಾಡಿದ ಆಫೀಸರ್ಗೆ ಕೊರೋನಾ ಅಂತೆ, ಹಾಗಿದ್ರೆ ಅವರನ್ನ ನನ್ನ ಬಳಿ ಯಾಕ್ರಿ ನೀವು ಕಳುಹಿಸಿದ್ರಿ? ಈ ವಿದ್ಯೆಯನ್ನ ಎಲ್ ಕಲಿತ್ರಿ ಅಂತ ನಿಗಿ ಕೆಂಡ ಕಾರಿದ್ದಾರೆ. ಯಾರ್ಯಾರು ಸಂಘಟಕರು, ಪ್ರಮುಖರು ಯಾರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಕಾನೂನು ತನ್ನ ಕೆಲಸವನ್ನು ಮಾಡ್ತೀವಿ. ಪಾದಯಾತ್ರಿಗರ ಮೇಲೆ ಕೇಸ್ ಹಾಕಿದೆ, ಪಾದಯಾತ್ರೆ ಮೇಲೂ ಕೇಸ್ ಹಾಕ್ತೇವೆ. ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರ ಖಂಡಿತವಾಗಿ ಕೇಸ್ ಹಾಕ್ತೇವೆ. ಅದರಲ್ಲಿ ಇಲ್ಲ, ಮುಂದಿನ ಕ್ರಮ ಆಟೋಮೆಟಿಕ್ಲಿ ಆಗುತ್ತೆ. ಒಂದ್ಸತಿ ಕೇಸ್ ರಿಜಿಸ್ಟರ್ ಆಗಬೇಕಲ್ಲ, ಏನಾದರೂ ಮಾಡಬೇಕಾದ್ರೆ. ಕೇಸ್ ರಿಜಿಸ್ಟ್ರೇಷನ್ ಆದಮೇಲೆ ಆ ಒಂದು ಸೆಕ್ಷನ್ ಅಡಿಯಲ್ಲಿ ಏನು ಕೆಲಸ ಆಗಬೇಕು ಅದು ಆಗ್ತದೆ, ಖಂಡಿತ ಆಗ್ತದೆ. ರೆಕಾರ್ಡ್ ಮಾಡಿಸಿದೀನಿ ನಾನು, ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೇಳಿ ನಾನೆಲ್ಲ ತಗ್ಸಿದೆ, ಎಲ್ಲ ಡೀಟೇಲ್ ಎಲ್ಲೂ ಕೇಸ್ ಇಲ್ಲ. ಅದೇನೋ 30 ಜನ ಕನಕಪುರದಲ್ಲ ನಮ್ಮ ಸಾತೂರೆಲ್ಲ ಕೇಸ್ ಹಾಕ್ಬಿಟ್ರಂತೆ. ಇನ್ಯಾಕ್ ಬಿಟ್ರು? ಬರೀ 30 ಜನ ಇದ್ರಾ ಸ್ಟೇಜ್ ಮೇಲೆ? 10,000 ಜನ ಇದ್ರು. ನಾನು ಅದನ್ನ ಲೆಕ್ಕ ಹೇಳಕ್ ಹೋಗುದಿಲ್ಲ. ಯಾಕೆ ಕೇಸ್ ಆಗ್ತಾ ಇಲ್ಲ? ಆಮೇಲೆ ಬ್ಯಾಂಕೆಟ್ ಆದ್ರೂ ಇನ್ನ ಕೇಸ್ ರಿಜಿಸ್ಟರ್ ಆಗಿಲ್ಲ, ಯಾರ ಮೇಲೂ ಮಾಡಿಲ್ಲ. ಇದೆಲ್ಲ ವಿಚಾರದಲ್ಲೂ ಫಸ್ಟ್ ಕೇಸ್ಗಳನ್ನ ರಿಜಿಸ್ಟರ್ ಮಾಡಬೇಕು. ಈ ಕೇಸ್ಗಳನ್ನ ರಿಜಿಸ್ಟರ್ ಮಾಡಲಿಲ್ಲ ಅಂದ್ರೆ ನ್ಯಾಯಬದ್ಧವಾಗಿ ಇದರ ಮೇಲೆ ನಮ್ಮ ಪ್ರತಿಭಟನೆಗಳು ಪ್ರಾರಂಭ ಆಗ್ತದೆ. ಕಾಂಗ್ರೆಸ್ ನಾಯಕರ 2ನೇ ದಿನದ ಮೇಕೆದಾಟು ಪಾದಯಾತ್ರೆ ಜೋರಾಗಿ ನಡೀತಾ ಇದೆ. ಇಂದು ಆರೋಗ್ಯ ಸಮಸ್ಯೆಯಿಂದ ಖರ್ಗೆ ಹಾಗೂ ಸಿದ್ದರಾಮಯ್ಯ ಬಂದಿಲ್ಲ. ಕೇವಲ ಡಿಕೆಶಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ. ದೊಡ್ಡ ಆಲಹಳ್ಳಿಯಿಂದ ಪಾದಯಾತ್ರೆ ಇಂದು ಶುರುವಾಯಿತು. ಶಾಸಕ ಪ್ರಿಯಾಂಕ್ ಖರ್ಗೆ, ಮಾಜಿ ಶಾಸಕರಾದ ಮಧು ಬಂಗಾರಪ್ಪ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್ ಸೇರಿದಂತೆ ಕೆಲವೇ ನಾಯಕರಷ್ಟೇ ಭಾಗಿಯಾಗಿದ್ದಾರೆ. ಮಾದಪ್ಪನ ದೊಡ್ಡಿ ಗ್ರಾಮದಲ್ಲಿ ಊಟ ಸವಿದ ಕೈ ನಾಯಕರು ಮತ್ತೆ ಪಾದಯಾತ್ರೆಯನ್ನ ಶುರು ಮಾಡಿದ್ದಾರೆ. ಇದು ಜನರ ಹೋರಾಟ. ಎಲ್ಲ ನಾಯಕರುಗಳು, ಕಾರ್ಯಕರ್ತರು, ಜನ, ಮತದಾರರು, ಪಕ್ಷ ಭೇದ, ಜಾತಿ ಧರ್ಮ ಬಿಟ್ಟು ಹೋರಾಟ. ಈ ಹೋರಾಟದಲ್ಲಿ ಎಲ್ಲ ಪಾಲ್ಗೊಳ್ತಾ ಇದ್ದಾರೆ, ಎಲ್ಲ ಉತ್ಸಾಹದಿಂದ ಇದ್ದಾರೆ. ನೀರಿದ್ರೆ ಕೊನೆಗೆ ಅವನು ಸಾಯ್ಬೇಕಾದ್ರೆ ಹಾಲೋ ನೀರೋ ಬಿಡ್ತಾರೆ. ಯಾರಿಗೆ ಏನು, ಯಾರ ಹತ್ರ ವ್ಯವಹಾರ ಮಾಡ್ತಾ ಇದೀವಿ ಅಂತ ಅದೇ ನಂಬರ್ನ ಜಾಸ್ತಿ ಮಾಡ್ದಂಗೆ ನನ್ನೂ ಹಾಕ್ಬಿಟ್ಟು ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರಾ? ನನಗೇನು ಗೊತ್ತಿಲ್ವೇ? ನನಗೆ ಇವ್ರ ಆಟಗಳೆಲ್ಲ ಅವ್ರ ಆಫೀಸರ್ಗಳೇ ಫೋನ್ ಮಾಡಿ ಹೇಳಿದ್ರು ನನಗೆ. ರಾಜ್ಯದ ಎಲ್ಲಾ ಭಾಗದಿಂದನೂ ಕೂಡ ನಮ್ಮ ಮುಖಂಡರುಗಳು ಭಾಗವಹಿಸಿದ್ರು. ನಾಳೆ ಮೈಸೂರು ಜಿಲ್ಲೆಯವರು ಆ ಒಂದು ಪ್ರದೇಶದಿಂದ ನಾಳೆ ಪಾದಯಾತ್ರೆ ಪಾಲ್ಗೊಳ್ತಾರೆ. ಮತ್ತೆ ಅದರ ನೆಕ್ಸ್ಟ್ ಹಾಸನ ಜಿಲ್ಲೆಯಿಂದ ಪಾಲ್ಗೊಳ್ತಾರೆ. ಬೆಂಬಲವನ್ನು ವ್ಯಕ್ತಪಡಿಸಿ ಈ ಒಂದು ಮೇಕೆದಾಟು ಯೋಜನೆ ಕೂಡಲೇ ಜಾರಿಗೊಳಿಸಬೇಕು ಅನ್ನೋ ಒತ್ತಾಯದ ಮಾಡಲಿಕ್ಕೆ ನಾವೆಲ್ಲೂ ಕೂಡ ಪಾದಯಾತ್ರೆ ಕೈಗೊಂಡಿದ್ದೀವಿ. ಸೊ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ. ಎಲ್ಲಿವರೆಗೂ ಕೂಡ ಪರಿಸರ ಇಲಾಖೆಯಿಂದ ಅನುಮೋದನೆ ಸಿಗಲ್ಲ ಅಲ್ಲಿವರೆಗೂ ಕೂಡ ನಿರಂತರವಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಬಿಜೆಪಿಯವರಿಗೆ ಒಂದೇ ವಿನಂತಿಯನ್ನ ಮಾಡ್ತೀನಿ. ಈ ಮೇಕೆದಾಟು ವಿಚಾರವಾಗಿ ನಾವೇನು ಬೀದಿಗಿಳಿದಿದ್ದೀವಿ ಜನರಿಗೋಸ್ಕರ, ನೀರಿಗೋಸ್ಕರ, ಇದಕ್ಕೆ ಅವರು ಮನಗಂಡು ರಾಜಕಾರಣ ಮಾಡದೆ ಜನರಿಗೋಸ್ಕರ ಈ ಮೇಕೆದಾಟು ಅಂತ ಯೋಜನೆಯನ್ನ ಜಾರಿಗೊಳಿಸಿದ್ರೆ ಪುಣ್ಯ ಕಟ್ಕೊಂಡು. ಕಾಂಗ್ರೆಸ್ ನಾಯಕರ ಪಾದಯಾತ್ರೆಯಲ್ಲಿ ಕೊರೋನಾ ರೂಲ್ಸ್ ಅನ್ನೋದು ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಇಂದು ಸುಮಾರು 10,000ಕ್ಕೂ ಹೆಚ್ಚು ಮಂದಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಕಾರ್ಯಕರ್ತರಿಗೂ ಮಧ್ಯಾಹ್ನ ಪಲಾವ್, ಅನ್ನ, ಸಾಂಬಾರ್ ಊಟ ನೀಡಲಾಯಿತು. ಈ ವೇಳೆ ಬಹುತೇಕರು ಮಾಸ್ಕ್ ಹಾಕದೆ ಊಟಕ್ಕೆ ಮುಗಿಬಿದ್ದಿದ್ರು. ಸಾಮಾಜಿಕ ಅಂತರವಂತೂ ಮೊದಲೇ ಇರಲಿಲ್ಲ. ಪಾದಯಾತ್ರೆ ವಿಷಯವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ನನಗೆ ಜ್ವರ ಜಾಸ್ತಿ ಆಗಿದ್ರಿಂದ ನಿನ್ನೆ ವಾಪಸ್ ಬಂದಿದ್ದೆ. ಈಗ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ನನಗೆ ಅಂತಾನೆ ಎಲ್ಲರೂ ಕಾಯ್ತಿದ್ದಾರೆ. ಹೀಗಾಗಿ ನಾಳೆ ನಾನು ಪಾದಯಾತ್ರೆಗೆ ಹೋಗ್ತೀನಿ. ನಮ್ಮ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಅವರು ಏನೇನ್ ಕ್ರಮ ಕೈಗೊಳ್ತಾರೋ ಅದನ್ನ ಮೊದಲು ಮಾಡಲಿ ಅಂತ ಹೇಳಿದ್ದಾರೆ. ಎಲ್ಲ ಜ್ವರ ಜಾಸ್ತಿ ಆಗೋಯ್ತು, ಅದಕ್ಕೆ ಬಂದ್ಬಿಟ್ಟೆ ವಾಪಸ್ಸು. ಈಗ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಇವತ್ತು ಕಾಯ್ತಾ ಇದ್ರು ನಿಮ್ಗೋಸ್ಕರ. ಅದೇ ಕಾಯ್ತಾ ಇದಾರೆ, ಹೋಗ್ಬೇಕಲ್ಲ. ಪಾದಯಾತ್ರೆ ಪ್ರಾರಂಭ ಮಾಡ್ಬಿಡಿ. ನಾಳೆ ಬೆಳಿಗ್ಗೆ ಹೋಗೋಣ ಅಂತ ಇದ್ದೀನಿ. ನಾಯಕರ ಮೇಲೆ ಎಫ್ಐಆರ್ ಆಗಿದೆ. ಆಯ್ತಪ್ಪ, ಎಫ್ಐಆರ್ ಹಾಕಿದ್ದಾರೆ. ನಾನು ನೋಡಿದೆ ಎಫ್ಐಆರ್ನ. ಹಾಕ್ಲಿ ಬಿಡಿ, ಏನೇನು ಕ್ರಮ ತಗೋತಾರೋ ತಗೊಳ್ಳಿ.
ಕಾಂಗ್ರೆಸ್ ನಾಯಕರ ಪಾದಯಾತ್ರೆಗೆ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಆರೋಗ್ಯ ಸಚಿವ ಸುಧಾಕರ್, ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಕೋವಿಡ್ ಇಲ್ಲ ಅಂತಾರೆ, ಆದರೆ ದೆಹಲಿ ಕಾಂಗ್ರೆಸ್ ನಾಯಕರು ಕೋವಿಡ್ ಇದೆ, 3ನೇ ಅಲೆಗೆ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಇವರೇ ಕೊರೋನಾ ಮಾರ್ಗಸೂಚಿ ಉಲ್ಲಂಘನೆ ಮಾಡ್ತಿದ್ದಾರೆ. ವಿರೋಧ ಪಕ್ಷದವರು ಜನರನ್ನ ಬಲಿ ಕೊಡುವ ಕೆಲಸ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಇದಕ್ಕೆ ಧ್ವನಿಗೂಡಿಸಿದ ಸಚಿವ ಗೋವಿಂದ ಕಾರಜೋಳ ಕಾಂಗ್ರೆಸ್ ಅವಧಿಯಲ್ಲಿನ ದಾಖಲೆ ಬಿಡುಗಡೆ ಮಾಡಿ ಟಾಂಗ್ ಕೊಟ್ಟರು. ಸರ್ಕಾರ ನಿಯಮ ಮಾಡೋದು ಎಲ್ಲರ ಹಿತವನ್ನ ಬಯಸಿ ಇವತ್ತು ನಾವು ನಿಯಮಗಳನ್ನ ಮಾಡುವಂಥದ್ದು. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನ ಕೂಡ ನಾವು ಗಮನದಲ್ಲಿಟ್ಕೊಂಡು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸತತವಾಗಿ ಸಭೆಗಳಾಗ್ತಾ ಇದ್ದಾರೆ. ಆದ್ರೆ ದುರದೃಷ್ಟ ಇವತ್ತು ನಿಯಮವನ್ನ ರಾಜ್ಯದ ಜನರ ಹಿತವನ್ನ ಕಾಯುವಂಥದ್ದು ಕೇವಲ ಆಡಳಿತದ ಪಕ್ಷಗಳ ಮೇಲೆ ಮಾತ್ರ ಇರೋದಿಲ್ಲ, ವಿರೋಧ ಪಕ್ಷಗಳಲ್ಲಿ ಕೂಡ ಇರುತ್ತೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲೇನೋ ಡೆಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೇಳುತ್ತೆ, ಟ್ವೀಟ್ ಮಾಡಿ ಮಾನ್ಯ ಪ್ರಧಾನಮಂತ್ರಿಯವರು 3ನೇ ಅಲೆ ಬಂದಿರೋದು ಗೊತ್ತಿದೆಯಾ, ಬಹಳ ಗಟ್ಟಿಯಾದಂತಹ ಕ್ರಮಗಳನ್ನ ತೆಗೆದುಕೋಬೇಕು ಅಂತ ಅಲ್ಲಿ ಕೇಂದ್ರದಲ್ಲಿ ಇಲ್ಲಿ ರಾಜ್ಯ. ಈಗ ಮೇಕೆದಾಟು ಗಿಮಿಕ್ ಮಾಡ್ತಾ ಇದ್ದೀರಿ. ಮೇಕೆದಾಟು ಬಗ್ಗೆ ನಾನು ಮೊದಲು ಬೆಂಗಳೂರಿನಲ್ಲಿ ಡಾಕ್ಯುಮೆಂಟ್ ಸಮೇತ ಪ್ರೆಸ್ ಮೀಟ್ ಮಾಡಿದ್ದೀನಿ. ಇವತ್ತು ಕೂಡ ಒಂದು ವಿಷಯನ ಹೇಳ್ತೇನೆ. ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಯಾವತ್ತಿದು 2014 ನವೆಂಬರ್ದಲ್ಲಿ ಕಾವೇರಿ ನೀರು ಹಂಚಿಕೆ ವಿಷಯದ ಬಗ್ಗೆ ರಚಿತವಾಗಿರುವ ಕಾವೇರಿ ಜಲ ವಿವಾದ ನ್ಯಾಯಾಧಿಕರಣ ನೀಡಿರುವ ಆದೇಶ ತಮಗೆ ತಿಳಿದಿರುವ ವಿಷಯವಾಗಿದೆ. ಕರ್ನಾಟಕ ರಾಜ್ಯವು ತನ್ನ ಪಾಲಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಮತ್ತು ಸದರಿ ನೀರನ್ನು ವಿದ್ಯುತ್ ಉತ್ಪಾದನೆಗೆ ಬಳಸಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾದ ಅವಶ್ಯಕತೆ ಇರುತ್ತದೆ. ಮೇಕೆದಾಟು ಮೊನ್ನೆಯಷ್ಟೇ ರಾಮನಗರದಲ್ಲಿ ಸಿಎಂ ಮುಂದೆಯೇ ಸಂಸದ ಡಿಕೆ ಸುರೇಶ್ ಹಾಗೂ ಸಚಿವ ಅಶ್ವಥ್ ನಾರಾಯಣ್ ನಡುವೆ ಜಟಾಪಟಿ ನಡೆದಿತ್ತು. ಇದರ ಬೆನ್ನಲ್ಲೇ ಈಗ ಮತ್ತೆ ರಾಮನಗರಕ್ಕೆ ಹೋಗಿ ಅಬ್ಬರಿಸುವುದಕ್ಕೆ ಅಶ್ವಥ್ ನಾರಾಯಣ್ ಸಜ್ಜಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಚಿವರು, ಕಾಂಗ್ರೆಸ್ ನಾಯಕರಿಗೆ ಪಾದಯಾತ್ರೆ ಮಾಡಬೇಡಿ ಅಂತ ಮನವಿ ಮಾಡಿದ್ವಿ, ಆದರೂ ಕೊರೋನಾ ಲೆಕ್ಕಿಸದೆ ಮಾಡಿದ್ದಾರೆ. ಅವರು ಪೊಲಿಟಿಕಲ್ ಡ್ರಾಮಾ ಮಾಡಲು ಹೊರಟಿದ್ದಾರೆ. ಸ್ವಾರ್ಥಕ್ಕಾಗಿ, ಅವರ ಏಳಿಗೆಗಾಗಿ ಈ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ನಾಳೆ ರಾಮನಗರಕ್ಕೆ ಹೋಗಿ ಸ್ಥಳೀಯ ಬಿಜೆಪಿ ಮುಖಂಡರ ಜೊತೆ ಸುದ್ದಿಗೋಷ್ಠಿ ನಡೆಸ್ತೇನೆ ಅಂತ ಹೇಳಿದರು. ತಮಿಳುನಾಡಿನ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬಂದವರೇ ಶಿವಮೊಗ್ಗ ಜಿಲ್ಲೆಗೆ ಕಂಟಕವಾಗ್ತಿದ್ದಾರೆ. ಓಂ ಶಕ್ತಿಗೆ ಹೋಗಿ ಬಂದ 83 ಮಂದಿಯಲ್ಲಿ ಕೊರೋನಾ ಸೋಂಕು ತಗುಲಿದೆ. ಶನಿವಾರ 20 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು, ಇದೀಗ ಮತ್ತೆ 63 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಇದರೊಂದಿಗೆ ಒಟ್ಟು 83 ಜನರಿಗೆ ಕೊರೋನಾ ಹೆಗಲೇರಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಿಂದ ತಮಿಳುನಾಡಿನ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ದ ವಿದ್ಯಾರ್ಥಿನಿಯಿಂದ ಇತರೆ ಮಕ್ಕಳಿಗೂ ಆತಂಕ ಶುರುವಾಗಿದೆ. ತಮಿಳುನಾಡಿಗೆ ಹೋಗಿ ಬಂದಿದ್ದ ವಿದ್ಯಾರ್ಥಿನಿಗೆ ಜ್ವರ ಕಾಣಿಸಿಕೊಂಡಿತ್ತು. ಹೀಗಾಗಿ ಪರೀಕ್ಷೆಗೊಳಪಡಿಸಿದಾಗ ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ನಂತರ ವಿದ್ಯಾರ್ಥಿನಿಯ ಕ್ಲಾಸ್ ರೂಮ್ನ ಎಲ್ಲಾ ವಿದ್ಯಾರ್ಥಿಗಳಿಗೂ ಪರೀಕ್ಷೆ ಮಾಡಿದಾಗ ಮತ್ತೆ 7 ವಿದ್ಯಾರ್ಥಿಗಳಿಗೆ ಕೊರೋನಾ ತಗುಲಿರುವುದು ಗೊತ್ತಾಗಿದೆ. ಹೀಗಾಗಿ ಶಾಲೆಯ 240 ವಿದ್ಯಾರ್ಥಿನಿಯರಿಗೂ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. ಹಾಸನದ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನ 21 ವಿದ್ಯಾರ್ಥಿನಿಯರಿಗೆ ಕೋವಿಡ್ ಪಾಸಿಟಿವ್ ದೃಢಪಟ್ಟಿದೆ. ಹರ್ಷಮಹಲ್ ರಸ್ತೆಯಲ್ಲಿರುವ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನ ಬಂದ್ ಮಾಡಲಾಗಿದೆ. ಸಂಪರ್ಕದಲ್ಲಿದ್ದವರನ್ನೆಲ್ಲ ಟೆಸ್ಟ್ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ತಮಿಳುನಾಡಿಗೆ ಹೋಗಿ ಬಂದವರಿಗೆ ಹೆಮ್ಮಾರಿ ಕೊರೋನಾ ಬೆನ್ ಬಿದ್ದಿದ್ರು. ಚಾಮರಾಜನಗರ ಜಿಲ್ಲಾಡಳಿತ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಕೇರಳ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಿರುವ ಅಧಿಕಾರಿಗಳು ತಮಿಳುನಾಡು ಗಡಿಯತ್ತ ಕಣ್ಣೆತ್ತಿ ಸಹ ನೋಡ್ತಾ ಇಲ್ಲ. ಕೇರಳ ಗಡಿಯಲ್ಲಿರೋ ಕೊರೋನಾ ನಿಯಮಗಳು ತಮಿಳುನಾಡು ಗಡಿಯಲ್ಲಿಲ್ಲ. ತಮಿಳುನಾಡಿಗೆ ಹೋಗಿ ಬರೋರು ಯಾವುದೇ ಟೆಸ್ಟ್ ಇಲ್ಲದೆ ರಾಜ್ಯ ಪ್ರವೇಶ ಮಾಡ್ತಿದ್ದಾರೆ. ಓಂ ಶಕ್ತಿ ಸಂದರ್ಭದಲ್ಲಿ ಕೂಡ ಇವಾಗ ನಾವೇ ಕೇರಳ ಗಡಿ ಭಾಗ ಏನು ನಾವೇ ಚೆಕ್ ಪೋಸ್ಟ್ ಪ್ರಾರಂಭ ಮಾಡಿದ್ದೀವಿ, ಅದು ನಮಗೆ ಸ್ಟೇಟ್ ಗವರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಇದೆ. ಎಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ, ಕೆಲವು ಕಡೆ ನಾವೇ ರ್ಯಾಟ್ ಟೆಸ್ಟ್ ಕೂಡ ಪ್ರಾರಂಭ ಮಾಡಿದ್ದೀವಿ. ಕೆಲವು ಕಡೆ ಅವರು ಜನರಿಗೆ ಹೋಗಿ ಇವಾಗ ಹೋಗೋದು ಬೇಡ ಅಂತ ವಿನಂತಿ ಮಾಡಿ ಸುಮಾರು ಜನರಿಗೆ ಕನ್ವಿನ್ಸ್ ಮಾಡಿದ್ದಾರೆ. ಶಬರಿಮಲೆ ಕೂಡ ಸುಮಾರು ಜನ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೂಡ ನಮ್ಮ ವ್ಯಾಕ್ಸಿನೇಷನ್, ನಮ್ಮ ನೆಗೆಟಿವ್ ಕೋವಿಡ್ ರಿಪೋರ್ಟ್ ತರಬೇಕಂತಾನೆ ನಮ್ಮ ಎಲ್ಲ ಕಡೆ ನಾವೇ ಚೆಕಿಂಗ್ ಮಾಡ್ತಾ ಇದ್ದೀವಿ.